ಸರ್ ಆಕ್ಚುಲಿ ಈಗ ಎಂಟರ್ಟೈನ್ಮೆಂಟ್ ವಿಷಯ ಮಾತಾಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಅಂತ ಕೂಡ ಹೇಳಿದ್ರಿ. ಇದ್ರ ಜೊತೆಗೆ ಸಾಥ್ ಕೊಟ್ಟಿದ್ದು ಶುಭಾ ಪುಂಜ ಮ್ಯಾಮ್. ಅವರು ಇವನ್ ಬಿಗ್ ಬಾಸ್ ಕೂಡ ಹೇಳ್ತಾ ಇದಾರೆ, ಶುಭಾ ಪುಂಜ ಅವರೇ ನಿಮ್ಮ ಸ್ಥಾನವನ್ನ ಯಾವ ಕಂಟೆಸ್ಟೆಂಟ್ ಕೂಡ ತುಂಬಕ್ಕೂ ಆಗಲ್ಲ ಅಂತ. ಅಂದ್ರೆ ಅಷ್ಟರ ಮಟ್ಟಕ್ಕೆ ಜನಪ್ರಿಯ ಗಳಿಸಿದವರು. ಅಂದ್ರೆ ಮುಂಚೆನೂ ಜನಪ್ರಿಯತೆ ಇತ್ತು, ಇದಾದ್ಮೇಲೆ ಬೇರೆ ರೀತಿಯ ಜನಪ್ರಿಯತೆನೆ ಸಿಕ್ತು ಶುಭಾ ಪುಂಜ ಹೌದು. ಮ್ಯಾಮ್ಗೆ. ಸೊ ಅವರೊಟ್ಟಿಗೆ ಹೋದಂತದ್ದು ಅಂಡ್ ಅವರ ಒಂದು ಕಾಮಿಕ್ ಟೈಮಿಂಗ್, ಒಂದು ಎಂಟರ್ಟೈನ್ಮೆಂಟ್, ಸೊ ಹೇಗೆ ಅನ್ನಿಸ್ತು ಅವರೊಟ್ಟಿಗೆ ಹೋಗಿದ್ದು? ಇಲ್ಲ, ಖುಷಿ ಆಯ್ತು. ಅವ್ರ ಸೀಸನ್ ಅಲ್ಲಿ ಅವ್ರದ್ದು ಒಂದಿಷ್ಟು ಹ್ಮ್. ಸ್ನೀಕ್ ಪಿಕ್ಸ್ ಗಳನ್ನೆಲ್ಲ ನನ್ನ ಕಲರ್ಸ್ ಪೇಜ್ ಅಲ್ಲಿ ಮತ್ತೆ ಕೆಲವು ಎಪಿಸೋಡ್ ಗಳಲ್ಲೆಲ್ಲ ನೋಡಿದ್ದೆ. ಬಟ್ ಸಿ ಶೀಸ್ ಒಂದು ಬೆಸ್ಟ್ ಎಕ್ಸಾಂಪಲ್. ಹ್ಮ್. ನೀವು ನಿಮ್ ಜೀವನನ ಬದುಕೋದೆ ಬಿಗ್ ಬಾಸ್ ಆಟ ಅಂತ. ಹೌದು. ನೀವು ಅಲ್ಲಿ ಟಾಸ್ಕ್ ಆಡೋದಾಗಿರ್ಬೋದು, ಅಥವಾ ರುಚಿಗಳದಾಗಿರ್ಬೋದು, ಅಥವಾ ನಾನ್ ಈ ತರ ಮಾಡಿದ್ರೆ ನಾನು ಇಲ್ಲಿ ಮನೇಲಿ ತುಂಬಾ ದಿವಸ ಇರ್ತೀನಿ ಅನ್ನೋದಾಗಿರ್ಬೋದು, ಅದೆಲ್ಲ ಇಟ್ಸ್ ಅ ಫೇಲ್ಡ್ ಕ್ರೈಟೀರಿಯಾ ನನ್ ಪ್ರಕಾರ. ನೀವ್ ಹೆಂಗ್ ಹೊರಗಡೆ ಬದುಕ್ತಾ ಇದ್ದೀರಾ ಅದೇ ತರ ಒಳಗಡೆ ಬದುಕಿ, ಅಷ್ಟೇ. ಸ್ವಲ್ಪ ಆಕ್ಟಿವ್ ಆಗಿ ಬದುಕಿ. ಮನೇಲಿ ನೀವು 12 ಗಂಟೆ 2 ಗಂಟೆ ತನಕನೂ ಕೆಲಸ ಎಲ್ಲ ಮಲಗಿರ್ತೀವಿ, ಅಲ್ಲಿ ಹಂಗ್ ಮಾಡಕ್ಕಾಗಲ್ಲ. ಅಂಡ್ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಶುಭಾ ಪುಂಜ ಅವರು. ಅವ್ರ ಮನೆ ಒಳಗಡೆ ಯಾವ ಟಾಸ್ಕ್ ಅಲ್ಲೂ ಅವ್ರು ಆಟ ಆಡಿದಾರೆ ಬಿಟ್ರೆ ಎಲ್ಲೂ ಗೆದ್ದಿದ್ ನಾನ್ ನೋಡಿಲ್ಲ. ಅದು ಅವರು ಹೇಳ್ಕೊಳ್ತಾರೆ. ಅದ್ರ ಜೊತೆಗೆ ಥ್ರೂ ಔಟ್ ದ ಸೀಸನ್ ಇದ್ರು ಅವರು. ಹೌದು. ಸೀಸನ್ ಕೊನೆ ತನಕನೂ ಬಂದ್ರು. ಸೊ ಅದೇ ಪ್ರೂವ್ ಮಾಡತ್ತೆ ಬಿಗ್ ಬಾಸ್ ಆಟದಲ್ಲಿ ನೀವು ಎಷ್ಟು ಚೆನ್ನಾಗಿ ಬದುಕ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಹೊರತು ನೀವು ಎಷ್ಟು ಚೆನ್ನಾಗಿ ಟಾಸ್ಕ್ ಆಡ್ತೀರಾ, ಎಷ್ಟು ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿದ್ದೀರಾ, ಎಷ್ಟು ಟಕ್ಕರ್ ಕೊಡ್ತೀರಾ ಅದೆಲ್ಲ ಇಂಪಾರ್ಟೆಂಟ್. ನೀವ್ ಎಷ್ಟು ಬ್ಯೂಟಿಫುಲ್ ಆಗಿ ನಿಮ್ ಜೀವನನ ನೀವು ಜೀವಿಸ್ತೀರಾ ಮನೆ ಒಳಗಡೆ, ಅದು ನಿಮ್ ಕೊನೆ ತನಕ ಕರ್ಕೊಂಡ್ ಬರುತ್ತೆ. ಪ್ರಾಬ್ಲಿ ಅದಕ್ಕೆ ಕಳ್ಸಿದಾರೆ ಅನ್ಸುತ್ತೆ, ಇವ್ರನ್ನ ನೋಡಿ ಕಲ್ತ್ಕೊಳ್ಳೋ ಅನ್ನೋ ತರದಲ್ಲಿ. ಏನಲ್ಲ, ಐ ಮೀನ್ ಒಬ್ರು ವಿನ್ನರು ಇನ್ನೊಬ್ರು ಜೀವನನ ಹೇಗೆ ಕಳಿಬಹುದು ಅಂತ ಹೇಳ್ಕೊಡುವಂತ ಒಂದು ಶುಭಾ ಪುಂಜ ಮ್ಯಾಮ್ ಹೋಗಿದ್ರು. ಡೆಫಿನೆಟ್ಲಿ.